ಔಟ್ ಗೋಯಿಂಗ್ ಸಿಎಂ ಸಿದ್ದರಾಮಯ್ಯರಿಗೆ ಇದು ಕೊನೆಯ ಅಧಿವೇಶನ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇರುವಾಗಲೇ ಬಿವೈವಿ ಕೊಟ್ಟಿರೋ ಈ ಹೇಳಿಕೆ ಕಿಚ್ಚು ಹೊತ್ತಿಸಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಕೈ ನಾಯಕರು ಕೆಂಡವಾಗಿದ್ದಾರೆ ನೋಡಿ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ವಿಜೇಂದ್ರ ಇನ್ಕಮಿಂಗ್ ಸಿಎಂ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತೇನೆ. ವಿಜೇಂದ್ರ ಅವರು ಏನ್ ಹೇಳ್ತಾರೆ ಇದು ಸರಿಯಾದದ್ದಲ್ಲ, ಇಟ್ ಇಸ್ ಆಲ್ ಚೈಲ್ಡಿಶ್. ವಿಜೇಂದ್ರ ಅವ್ರಿಗೆ ಏನ್ ಗೊತ್ತಿದೆ, ನಮ್ಮ ಹೈಕಮಾಂಡ್ ಇವರ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಬಿವೈ ವಿಜಯೇಂದ್ರ ಸ್ಟೇಟ್ಮೆಂಟ್, ಕೈ ನಾಯಕರು ನಿಗಿ ಕೆಂಡ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನ್ಸ್ತಕ್ಕಂಥದ್ದು ಸಹಜ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಈ ಸದನದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನಿರ್ಲಿಲ್ಲ. ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲ್ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಆ ಸ್ಥಾನದಲ್ಲಿದ್ದಾಗ ಏನ್ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದರೆ ಅನ್ನೋದು ಮುಖ್ಯ. ಈ ಒಂದು ಹೇಳಿಕೆ ಇವತ್ತಿನ ನಾಯಕರ ಟಾಕ್ ವಾರ್ಗೆ ನಾಂದಿ ಆಡಿತ್ತು. ಕಳೆದೆರಡು ತಿಂಗಳಿಂದ ರಾಜ್ಯದಲ್ಲಿ ಪವರ್ ಶೇರಿಂಗ್ನದ್ದೇ ದೊಡ್ಡ ಚರ್ಚೆ. ಈ ಚರ್ಚೆಯಲ್ಲಿ ನಾಯಕರ ಸ್ಟೇಟ್ಮೆಂಟ್ಗಳು, ಪರ ಅವರೋಧದ ಮಾತು ತಾರಕಕ್ಕೇರ್ತಾ ಇದೆ. ಆಡಳಿತ ಪಕ್ಷದ ಕುರ್ಚಿ ಫೈಟ್ ಬಿಜೆಪಿ ಪಾಳೆಯಕ್ಕೆ ದೊಡ್ಡ ಅಸ್ತ್ರವೇ ಆಗಿದೆ. ಸದನದಲ್ಲಿ ಕುರ್ಚಿ ಬಗ್ಗೆ ಬಿಜೆಪಿ ಕಾಂಗ್ರೆಸ್ನ ಕಾಲೆಳೆದಿತ್ತು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದ್ದಾರೆ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನಿರಲಿಲ್ಲ. ವಿಜಯೇಂದ್ರ ಸ್ಟೇಟ್ಮೆಂಟ್ ಕೊಟ್ಟ ಕೂಡಲೇ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ವಿಜಯೇಂದ್ರ ಅವರೇ ಅವರ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಔಟ್ ಗೋಯಿಂಗ್ ಸ್ಥಿತಿಯಲ್ಲಿದ್ದಾರೆ. ಅವರ ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಅವರು ಯಡಿಯೂರಪ್ಪ ಅವರನ್ನ ಕರೆದುಕೊಂಡು ಡೆಲ್ಲಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ರೆ, ಮತ್ತೊಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಕ್ಷದ ರೀತಿ 3 ಸಿಎಂಗಳನ್ನ ಬದಲಾವಣೆ ಮಾಡಿಲ್ಲ ಅಂತ ಟಾಂಗ್ ಕೊಟ್ರು. ವಿಜಯೇಂದ್ರ ಎಷ್ಟು ದಿನ ರಾಜ್ಯಾಧ್ಯಕ್ಷರಾಗಿರ್ತಾರೋ, ಅಶೋಕ್ ಎಷ್ಟು ದಿನ ವಿಪಕ್ಷ ನಾಯಕರಾಗಿರ್ತಾರೋ ಹೇಳಿ ಅಂತ ಎಂಬಿ ಪಾಟೀಲ್ ಸವಾಲ್ ಹಾಕಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷರು ಇನ್ ಸಿಎಂ ಅಂತ ಭೈರತಿ ಸುರೇಶ್ ವ್ಯಂಗ್ಯವಾಡಿದ್ರು. ಹಾಗೆ ರಾಯರೆಡ್ಡಿ ಕೂಡ ಬಿಜೆಪಿಗೆ ತಿರುಗೇಟ್ ಕೊಟ್ರು. ವಿಜೇಂದ್ರ ಇನ್ಕಮಿಂಗ್ ಸಿಎಂ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು, ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಯಗಡಾನ ಎತ್ತ ಕೇಳಿ. ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪು, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದ್ ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡೋರು ಏನ್ ಮಾಡೋದು. ಅದೇ ನನಗೆ ಬಿಜೆಪಿ ಪ್ರೆಸಿಡೆಂಟ್ ಕೇಳಿ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನ್ರಿ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತನೂ ಸಹ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ ಅಂತನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದ್ರು, ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಏನ್ ತಿಳ್ಕೊಂತಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರಯತ್ನವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಸೊ ವಿಜೇಂದ್ರ ಅವರು ಏನ್ ಹೇಳ್ತಾರೆ ಇದು ಸರಿಯಾದದ್ದಲ್ಲ, ಇಟ್ ಇಸ್ ಆಲ್ ಚೈಲ್ಡಿಶ್. ಸಣ್ಣ ಮಕ್ಕಳ ತರ ಆಟ ಮಾಡಬಾರ್ದು. ವಿಜೇಂದ್ರ ಅವ್ರಿಗೆ ಏನ್ ಗೊತ್ತಿದೆ, ನಮ್ಮ ಹೈಕಮಾಂಡ್ ಇವರ. ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬದ್ಧರಾಗಿರ್ತಾರಂತ ಅವ್ರು ಹೇಳಿದ್ದಾರೆ, ಮೊನ್ನೆನೂ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಹೈಕಮಾಂಡ್ ವಿಜೇಂದ್ರ ಅಲ್ಲ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅನ್ನೋ ಸ್ಟೇಟ್ಮೆಂಟ್, ಈ ಒಂದು ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿದೆ. ಆದರೆ ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್ ಫೈಟ್ ನಡೀತಾ ಇರೋ ವೇಳೆಯಲ್ಲಿ ವಿಜೇಂದ್ರ ನುಡಿದಿರುವ ಭವಿಷ್ಯ ಅಧಿವೇಶನದ ಬಳಿಕ ಸತ್ಯವಾಗುತ್ತಾ ಈ ಪ್ರಶ್ನೆಯನ್ನ ಹುಟ್ಟಾಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.